ಹೆಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ನಿಮ್ಮ ಮುಂದೆ ಸ್ಕ್ರೀನ್ನಲ್ಲಿ 3 ಹಾರ್ಟ್ಸ್ ಕಾಣ್ತಾ ಇದೆ. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಹಾರ್ಟನ್ನು ನೀವು ಪಿಕ್ ಮಾಡ್ಕೊಳ್ಳಿ. ನೀವು ಈ ರೀಡಿಂಗನ್ನು ಯಾವುದೇ ಒಬ್ಬ ವ್ಯಕ್ತಿಗಾದರೂ, ಯಾವ ಜೆಂಡರ್ಗಾದರೂ ನೋಡ್ಬೋದು, ಫೀಮೇಲ್ ಅಥವಾ ಮೇಲ್ಗಾದರೂ ನೋಡ್ಬೋದು. ನಿಮಗೆ ಯಾವ ವ್ಯಕ್ತಿ ಇಷ್ಟ ಆಗ್ತಾರೋ ಆ ವ್ಯಕ್ತಿಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ಬೋದಾಗಿದೆ. ಈ ರೀಡಿಂಗ್ ಜನರಲ್, ಕಲೆಕ್ಟಿವ್, ಟೈಮ್ಲೆಸ್ ರೀಡಿಂಗ್ ಆಗಿದೆ. ಈ ವಿಡಿಯೋ ನಿಮ್ಮ ಮುಂದೆ ಯಾವಾಗ ಬಂದರೂ ಕೂಡ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗುತ್ತೆ. ಈ ರೀಡಿಂಗ್ ಅನ್ನೋದು ಒಬ್ಬರು ವ್ಯಕ್ತಿಯ ಪರ್ಸ್ನಲ್ ರೀಡಿಂಗ್ ಆಗಿರೋದಿಲ್ಲ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೋಬೇಕಾಗುತ್ತೆ. ಬಾಕಿ ಉಳಿದಿರುವಂಥ ವಿಷಯಗಳನ್ನು ನೀವು ಬಿಡಬೇಕಾಗುತ್ತೆ. ಹಾಗಾದರೆ ಈಗ ರೀಡಿಂಗ್ನ ಶುರು ಮಾಡೋಣ. ಹೆಲೋ ಪೈಲ್ ನಂಬರ್ 1, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಬೇಗನೆ ನಿಮಗೆ ಇಷ್ಟ ಇರುವಂತಹ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ನೆನೆಸಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಹೀಗೆ ಮಾಡೋದ್ರಿಂದ ಈ ರೀಡಿಂಗಿಂದ ಮತ್ತು ಎನರ್ಜಿಯಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಈ ವ್ಯಕ್ತಿ ನಿಮ್ಮನ್ನು ನೋಡಿ ಏನು ಇಷ್ಟಪಡ್ತಾರೆ ಅಥವಾ ನಿಮ್ಮ ಗುಣದಲ್ಲಿ ಏನು ಇಷ್ಟಪಡ್ತಾರೆ, ಅವ್ರಿಗೆ ನಿಮ್ಮ ಹತ್ರ ಏನು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ನೋಡೋದಾದರೆ, ಈ ವ್ಯಕ್ತಿ ನಿಮ್ಮನ್ನು ನೋಡ್ತಾ ಇದ್ರೇ ಅವರಿಗೊಂಥರ ಶಾಂತಿ ಫೀಲ್ ಆಗುತ್ತೆ, ಒಂಥರ ಸಮಾಧಾನ ಫೀಲ್ ಇವರ ಮನಸ್ಸಿಗೆ ಬರುತ್ತೆ. ಇವರು ನಿಮ್ಮನ್ನು ತುಂಬ ಬೇರೆ ಬೇರೆ ಕಾರಣಕ್ಕಾಗಿ ಇಷ್ಟಪಡ್ತಾ ಇರ್ಬೋದು. ಆದರೆ ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಏನು ಫೀಲ್ ಆಗ್ತಾ ಇದ್ದಾರೆ ಅಂದರೆ, ನಿಮ್ಮನ್ನು ನೋಡಿದ ತಕ್ಷಣ ಅವರಿಗೆ ಸ್ಟ್ರೆಸ್ ಎಲ್ಲ ಹೋಗ್ಬಿಡುತ್ತೆ, ಅವ್ರ ಮನಸ್ಸಿನಲ್ಲಿ ಸಮಾಧಾನ ಉಂಟಾಗುತ್ತೆ. ನಿಮ್ಮನ್ನು ನೋಡ್ತಾ ಇದ್ದರೆ ಒಂದು ಫೀಲ್ ಬರುತ್ತೆ ಇವ್ರಿಗೆ, ಇಲ್ಲಿ ಶಾಂತಿಯಿಂದ ಕೂತ್ಕೋಬೋದು, ನಿಮ್ಮ ಹತ್ರ ಎಲ್ಲವನ್ನು ಹೇಳ್ಕೋಬೋದು, ಈ ರೀತಿಯ ಫೀಲ್ ಇವ್ರಿಗಾಗುತ್ತೆ. ಇವರು ನಿಮ್ಮ ಜೊತೆ ಇರಬೇಕಾದ್ರೆ ಎಷ್ಟು ಹ್ಯಾಪಿಯಾಗಿ ಫೀಲ್ ಮಾಡ್ಕೊಳ್ತಾರೋ, ನಿಮ್ಮಿಂದ ಇವರು ಸ್ವಲ್ಪ ದೂರ ಆದಾಗ ಅಥವಾ ನೀವು ಅವರಿಗೆ ಸಿಗದೆ ಇದ್ದಾಗ ಈ ವ್ಯಕ್ತಿ ತುಂಬ ಎಮೋಷ್ನಲಿ ಡೌನ್ ಆಗ್ತಾರೆ ಅಂತ ಹೇಳ್ಬೋದು. ಇವರ ಮನಸ್ಸಿಗೆ ಒಂಥರ ಬೇಜಾರಾಗ್ತಾ ಇರುತ್ತೆ. ನೀವು ದೂರ ಇದ್ದಾಗ ಈ ವ್ಯಕ್ತಿ ಒಂಥರ ಖಿನ್ನತೆ, ಅವರ ಮನಸ್ಸಿನಲ್ಲಿ ಒಂಥರ ಬೇಜಾರಾದಂಥ ಭಾವ ಬರುತ್ತೆ ಅಂತ ಹೇಳ್ಬೋದು. ತುಂಬ ದುಃಖ ಪಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಮನಸ್ಸಿನಲ್ಲೇ ಚಡಪಡಿಕೆ, ಇವ್ರ ಮನಸ್ಸಲ್ಲಿ ಚಡಪಡಿಕೆ ಉಂಟಾಗುತ್ತೆ ಅಂತ ಹೇಳ್ಬೋದು. ಎಲ್ಲೋ ಈ ವ್ಯಕ್ತಿಗೆ ನಿಮ್ಮ ಜೊತೆ ಸಮಯ ಕಳೆಯೋದು ಅಂದರೆ ತುಂಬ ಇಷ್ಟ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಲ್ಲಿ ಈ ವ್ಯಕ್ತಿಗೆ ಇನ್ನೂ ತುಂಬ ವಿಷಯಗಳು ಅವ್ರಿಗಿಷ್ಟ ಆಗುತ್ತೆ. ಅವ್ರಿಗೆ ನಿಮ್ಮ ನಡವಳಿಕೆ ಆಗಿರ್ಬೋದು, ಅವರು ಅದನ್ನು ತುಂಬ ಇಷ್ಟಪಡ್ತಾರೆ. ನೀವು ಇವರ ಬಗ್ಗೆ ಯೋಚಿಸುವ ರೀತಿಯಾಗಿರ್ಬೋದು, ಇವರನ್ನು ನೋಡಿಕೊಳ್ಳುವ ರೀತಿಯಾಗಿರ್ಬೋದು, ಹೇಗಾದರೂ ಸರಿ ನೀವು ಅವರಿಗಾಗಿ ಏನಾದರೂ ಮಾಡಿದರೆ ಅಥವಾ ನಿಮ್ಮ ಸಣ್ಣ ಪುಟ್ಟ ವಿಷಯಗಳು ಕೂಡ ನೀವು ಅವ್ರಿಗೆ ಕೊಡೋ ರೆಸ್ಪೆಕ್ಟ್ ಆಗಿರ್ಬೋದು, ನೀವು ಅವ್ರಿಗೆ ಏನಾದರೂ ಕೆಲಸ ಮಾಡಿಕೊಡ್ತಾ ಇರ್ಬೋದು, ಅವ್ರನ್ನ ಬಹಳ ಪ್ರೀತಿಯಿಂದ ನೋಡ್ತಾ ಇರ್ಬೋದು. ಇದೆಲ್ಲನ ನೀವು ತುಂಬ ಪ್ರೀತಿಯಿಂದ ಮಾಡ್ತೀರಾ, ಯಾವುದೇ ತೋರಿಕೆಗಾಗಿ ಪ್ರದರ್ಶನ ಮಾಡೋದಿಲ್ಲ. ಇದೆಲ್ಲ ಕೂಡ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅನ್ನಿಸ್ತಾ ಇದೆ. ನೀವು ಇವರನ್ನು ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ರೂ ಸಹ ಅದನ್ನು ಪೂರ್ಣ ಹೃದಯದಿಂದ ಮಾಡ್ತೀರಾ. ಇದರಲ್ಲಿ ನೀವು ಪ್ರದರ್ಶನ ಮಾಡೋದಿಲ್ಲ, ಅಂದರೆ ತೋರಿಕೆಗಾಗಿ ಮಾಡೋದಿಲ್ಲ. ಇದೆಲ್ಲ ಕೂಡ ಆ ವ್ಯಕ್ತಿಗೆ ಇಷ್ಟ ಆಗುತ್ತೆ. ಅವ್ರಿಗೆ ನಿಮ್ಮ ಕಡೆಗೆ ತುಂಬಾ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಅನಿಸ್ತಾ ಇದೆ. ಅವರು ಕೆಲವೊಂದು ಬಾರಿ ಅವರೇ ಕೂತ್ಕೊಂಡಾಗ ಯೋಚನೆ ಮಾಡ್ತಾರೆ, ಇಷ್ಟೊಂದು ಪ್ರೀತಿಸೋವಂಥ ವ್ಯಕ್ತಿ, ಇಷ್ಟೊಂದು ಮರ್ಯಾದೆಯನ್ನು, ರೆಸ್ಪೆಕ್ಟನ್ನು ಕೊಡುವಂಥ ವ್ಯಕ್ತಿ, ಎಲ್ಲದರಲ್ಲೂ ನನ್ನ ಬಗ್ಗೆ ಗಮನವನ್ನು ಕೊಡುವಂಥ ವ್ಯಕ್ತಿ ನೀವು ಮಾತ್ರ ಆಗಿದ್ದೀರಾ. ಬೇರೆ ಯಾರೂ ಕೂಡ ಅವ್ರ ಲೈಫಲ್ಲಿ ಇಂಥ ವ್ಯಕ್ತಿ ಸಿಗೋದಿಲ್ಲ ಮತ್ತೆ ಅಂತ ಇವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಪುರುಷರಾಗಿರ್ಬೋದು, ಅಂದರೆ ಮೇಲ್ ಆಗಿರ್ಬೋದು ಅಥವಾ ಫೀಮೇಲ್ ಕೂಡ ಆಗಿರ್ಬೋದು, ನಿಮ್ಮ ಬಗ್ಗೆ ಈ ವ್ಯಕ್ತಿ ಈ ರೀತಿ ಅಂದ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಈ ರೀಡಿಂಗನ್ನು ನಿಮ್ಮ ಮಕ್ಕಳಿಗಾಗಿ ಸಹ ನೋಡ್ಬೋದಾಗಿದೆ ಅಥವಾ ನಿಮ್ಮ ಫ್ರೆಂಡ್ಗಾಗಿ ಕೂಡ ನೋಡ್ಬೋದಾಗಿದೆ. ಯಾವುದೇ ವ್ಯಕ್ತಿಯಾಗಿದ್ದರೂ ಕೂಡ ನಿಮ್ಮ ಬಗ್ಗೆ ಈ ರೀತಿಯ ತುಂಬ ಆತ್ಮೀಯವಾದ ಒಂದು ಭಾವನೆಯನ್ನು ಬೆಳೆಸ್ಕೊಂಡಿದ್ದಾರೆ. ನಿಮ್ಮ ಕೇರಿಂಗ್ ಏನಿದೆ ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಅನ್ಬೋದು. ಅಂದರೆ ನಿಮ್ಮ ನಡವಳಿಕೆ ಆಗಿರ್ಬೋದು, ನಿಮ್ಮ ಅನ್ಯೋನ್ಯತೆ, ನೀವು ಅವರನ್ನು ಯಾವ ರೀತಿ ನೋಡ್ಕೊಳ್ತಿದ್ದೀರಾ, ಯಾವ ರೀತಿ ಪ್ರೀತಿಯನ್ನು ವ್ಯಕ್ತಪಡಿಸ್ತಿದ್ದೀರಾ, ಎಲ್ಲವೂ ಕೂಡ ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ. ಬಹುಶಃ ಕೆಲವೊಂದು ಸಲ ನೀವು ಅವರಿಗೆ ನಿಮ್ಮ ಕೈಗಳಿಂದ ಕೂಡ ಆಹಾರವನ್ನು, ಅಂದರೆ ಊಟ ಏನಾದರೂ ತಿನ್ನಿಸಿದಿರಿ ಅಂತ ಅನಿಸುತ್ತೆ. ಅವರಿಗೆ ನೀವು ಏನಾದರೂ ತಿನ್ನಿಸೋದು ಅಥವಾ ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ ಅನಿಸುತ್ತೆ. ಇದೆಲ್ಲ ತುಂಬ ಕಾಳಜಿ ವಹಿಸ್ತೀರಾ ಇವ್ರ ಬಗ್ಗೆ ಅಂತ ಅನ್ನಿಸ್ತಾ ಇದೆ. ಇದೆಲ್ಲ ವಿಷಯಗಳು ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಕೆಲವೊಮ್ಮೆ ಅವರು ತುಂಬ ಭಾವನಾತ್ಮಕವಾಗಿ, ಅಂದರೆ ತುಂಬ ಎಮೋಷ್ನಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ.
ನಿಮ್ಮ ನಿಮ್ಮ ಅಪಾರ ಪ್ರೀತಿ ಏನಿದೆ ಅದನ್ನು ನೋಡಿ ಅವ್ರು ತುಂಬ ಎಮೋಷ್ನಲಿ ಒಬ್ಬರೇ ಕೂತ್ಕೊಂಡಾಗ ತುಂಬ ಎಮೋಷ್ನಲ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಇಷ್ಟೊಂದು ಪ್ರೀತಿ ಮಾಡ್ತೀರಲ್ಲ, ಇದನ್ನೆಲ್ಲ ಯೋಚನೆ ಮಾಡಿ ಇವ್ರ ಮನಸ್ಸಿನಲ್ಲಿ ತುಂಬಾ ಎಮೋಷ್ನಲಿ ಫೀಲ್ ಮಾಡ್ಕೊಳ್ತಾರೆ ನಿಮ್ಮ ಬಗ್ಗೆ ಅಂತ ಅನ್ನಿಸ್ತಾ ಇದೆ. ಇವ್ರ ಲೈಫಲ್ಲಿ ಮತ್ತೆ ನಿಮ್ಮ ಥರ ಪ್ರೀತಿ ತೋರಿಸೋರು ಬೇರೆ ಯಾರೂ ಇಲ್ಲ ಅಂತ ಇವರ ಮನಸ್ಸಿಗೆ ಅನ್ನಿಸ್ತಾ ಇದೆ. ಇದೆಲ್ಲ ಕೂಡ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಿಮ್ಮ ಆತ್ಮೀಯರಲ್ಲಿ ಒಬ್ಬ ವ್ಯಕ್ತಿಯಾಗಿರ್ಬೋದು, ಅಂದರೆ ಇಷ್ಟೊಂದು ಪ್ರೀತಿನ ನೀವು ತೋರಿಸ್ತಾ ಇದ್ದೀರಾ ಅಂದರೆ ನಿಮಗೆ ಅವರ ಬಗ್ಗೆ ತುಂಬ ಕಾಳಜಿ ಇದೆ ಅಂತ ಅನ್ನಿಸ್ತಾ ಇದೆ. ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರದರ್ಶನಕ್ಕೋಸ್ಕರ ಅಲ್ಲ, ಯಾರಾದರೂ ನೋಡಲಿ ಅಂತಲ್ಲ, ಅಥವಾ ಅವರೇ ನಿಮ್ಮ ಬಗ್ಗೆ ಏನೋ ಇವ್ರು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ ಅಂತಲ್ಲ, ನಿಮ್ಮ ಮನಸ್ಸಿನಿಂದ ನೀವು ಮಾಡ್ತಾ ಇದ್ದೀರಾ. ಇದೆಲ್ಲ ಫೀಲಿಂಗ್ಗಳು ಈ ವ್ಯಕ್ತಿಗೆ ಗೊತ್ತಿದೆ. ನೀವು ಯಾವ ಥರ ನಿಷ್ಕಲ್ಮಶವಾಗಿದೆ ನಿಮ್ಮ ಮನಸ್ಸು, ಅವ್ರಿಗೆ ತೋರಿಸೋ ಪ್ರೀತಿ ಅದು ಒಳಗಿನಿಂದ ನಿಮ್ಮ ಮನಸ್ಸಿನಿಂದ ಬರುವಂಥದ್ದು, ತೋರಿಕೆಗಲ್ಲ ಅಂತ ಗೊತ್ತಿದೆ. ಹಾಗಾಗಿ ಈ ವ್ಯಕ್ತಿಗೆ ನಿಮ್ಮ ಜೊತೆ ಯಾವಾಗಲೇ ನಿಮ್ಮ ಜೊತೆ ಅವರು ಕೂತ್ಕೊಂಡ್ರು ಸಹ ನೀವು ಅವ್ರ ಜೊತೆ ಇದ್ದಾಗ ಇವರು ಶಾಂತಿಯಾಗಿ ಒಂಥರ ಸಮಾಧಾನವಾಗಿ ಕೂತ್ಕೊಳ್ತಾರೆ ಅಂತ ಹೇಳ್ಬೋದು. ಇವರ ಮನಸ್ಸಿಗೆ ತುಂಬ ಒಳ್ಳೆ ಫೀಲ್ ಬರುತ್ತೆ ಅಂತ ಹೇಳ್ಬೋದು. ನೀವು ದೂರ ಇದ್ದಾಗ, ನೀವು ಅವ್ರ ಜೊತೆ ಇಲ್ಲದೆ ಇದ್ದಾಗ ತುಂಬ ಡೌನ್ ಆಗ್ತಾರೆ ಈ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಇದೆಲ್ಲ ಕ್ವಾಲಿಟೀಸ್ಗಳು ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಇಷ್ಟ ಆಗುತ್ತೆ. ಆಪ್ಷನ್ ನಂಬರ್ 1, ಈ ರೀಡಿಂಗಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ, ತುಂಬ ಸ್ಟ್ರಾಂಗ್ ಆಗಿರೋ ಎನರ್ಜಿ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅಂದರೆ ಇಲ್ಲಿ ನಿಮ್ಮಿಂದ ಆ ವ್ಯಕ್ತಿಗೆ ತುಂಬಾ ಒಳ್ಳೆ ಫೀಲ್ ಅಂತ ಶಾಂತಿಯ ಮನೋಭಾವ ಇವ್ರ ಮನಸ್ಸಿಗೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೋಬೋದು. ಅದೇ ರೀತಿ ವಿಡಿಯೋನ ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಬೇಗನೆ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಹೆಸರನ್ನು 3 ಬಾರಿ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಹೀಗೆ ಮಾಡೋದ್ರಿಂದ ಈ ರೀಡಿಂಗಿಂದ ಎನರ್ಜಿಯಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಈ ವ್ಯಕ್ತಿ ನಿಮ್ಮ ಹತ್ರ ಏನನ್ನು ಇಷ್ಟಪಡ್ತಾರೆ, ನಿಮ್ಮ ಯಾವ ನಡವಳಿಕೆಯನ್ನು ಇಷ್ಟಪಡ್ತಾರೆ, ನಿಮ್ಮಲ್ಲಿ ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ ಅಂತ ನೋಡೋದಾದರೆ, ಇವರ ಎನರ್ಜಿಯಿಂದ ನೋಡೋದಾದರೆ ಇವರು ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೀವು ತುಂಬ ಸ್ಪಿರಿಚುವಲ್ಲಾಗಿ ಹೈ ಆಗಿದ್ದೀರಾ ಅಂತ ಅನಿಸುತ್ತೆ. ಅಂದರೆ ನೀವು ತುಂಬ ಸ್ಪಿರಿಚುವಲ್ ಜರ್ನಿಯಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವು ಆಧ್ಯಾತ್ಮಿಕ ವಿಷಯಗಳೊಂದಿಗೆ ಸಂಪರ್ಕವನ್ನು ಹೊಂದಿರ್ಬೋದು. ನೀವು ಆಧ್ಯಾತ್ಮಿಕ ವಿಷಯದಲ್ಲಿ ತುಂಬ ಜಾಸ್ತಿ ನಾಲೆಡ್ಜನ್ನು ಹೊಂದಿರ್ಬೋದು. ಅದರ ಬಗ್ಗೆ ಕೆಲಸವನ್ನು ಮಾಡ್ತಾ ಇರ್ಬೋದು. ನೀವು ತುಂಬ ಟೈಮಿಂದ ಇದನ್ನು ಮಾಡ್ತಾ ಇರ್ಬೋದು ಅನ್ನಿಸ್ತಾ ಇದೆ. ಅಥವಾ ನೀವು ಈಗ ಕೂಡ ಸ್ಟಾರ್ಟ್ ಮಾಡಿರ್ಬೋದು ಈ ವಿಷಯಗಳನ್ನು, ಅಂದರೆ ಆಧ್ಯಾತ್ಮಿಕವಾಗಿ ಅಥವಾ ಸ್ಪಿರಿಚುವಲ್ ಜರ್ನಿಯಲ್ಲಿ ಈಗ ನೀವು ಸ್ಟಾರ್ಟಿಂಗಲ್ಲಿ ಪ್ರಾರಂಭ ಮಾಡಿರ್ಬೋದು, ಅಥವಾ ತುಂಬ ಟೈಮಿಂದ ಮಾಡಿರ್ಬೋದು. ಆದರೆ ನೀವು ದೇವರು, ಭಕ್ತಿ ಇದೆಲ್ಲ ತುಂಬ ಜಾಸ್ತಿ ಇದೆ ನಿಮ್ಮ ಮನಸ್ಸಲ್ಲಿ ಅಂತ ಅನ್ನಿಸ್ತಾ ಇದೆ. ನೀವು ತುಂಬ ದೇವರನ್ನು ನಂಬುವಂತಹ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಅಂದರೆ ಪೂಜಾ ಮಾರ್ಗದಲ್ಲಿ ತುಂಬ ಮುಂದೆ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ದೇವರನ್ನು ಬಹಳ ಪೂಜಿಸ್ತೀರಾ. ನೀವು ಯಾವುದೇ ಹಿಂಜರಿಕೆ ಇಲ್ಲದೆ ಏನೇ ಕೆಲಸ ಮಾಡಬೇಕಾದ್ರೂ ಯಾವುದೇ ಹಿಂಜರಿಕೆ ಇಲ್ಲದೆ ತುಂಬಾ ಭಕ್ತಿಯಿಂದ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎನರ್ಜಿ ಆ ರೀತಿ ರೆಪ್ರೆಸೆಂಟ್ ಆಗ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ, ಏನು ಇಷ್ಟಪಡ್ತಾ ಇದ್ದಾರೆ ಅಂದರೆ, ನೀವು ತುಂಬ ಒಂದು ಒಳ್ಳೆ ಹೈ ಎಜುಕೇಟೆಡ್ ವ್ಯಕ್ತಿ ಅಂತ ಈ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ. ಆಧ್ಯಾತ್ಮಿಕ ವಿಷಯಗಳಲ್ಲಾಗಿರ್ಬೋದು, ಅಂದರೆ ಸ್ಪಿರಿಚುವಲ್ ವಿಷಯಗಳಲ್ಲಾಗಿರ್ಬೋದು, ನೀವು ತುಂಬಾ ಹೈ ನಾಲೆಡ್ಜನ್ನು ಹೊಂದಿದ್ದೀರಾ ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ನಿಮಗೆ ಬಹಳಷ್ಟು ವಿಷಯಗಳ ಬಗ್ಗೆ ನಾಲೆಡ್ಜ್ ಇದೆ. ಅಂದರೆ ನೀವು ತುಂಬ ವಿಷಯಗಳನ್ನು ಅರ್ತಿದ್ದೀರಾ ಅಂತ ಈ ವ್ಯಕ್ತಿ ಅಂದ್ಕೊಳ್ತಾರೆ. ಇದೆಲ್ಲ ವಿಷಯ ಕೂಡ ಈ ವ್ಯಕ್ತಿಗೆ ಇಷ್ಟ ಆಗುತ್ತೆ. ನೀವು ಎಷ್ಟೇ ವಿಷಯಗಳನ್ನು ಅರಿತುಕೊಂಡಿದ್ರು, ಎಷ್ಟೇ ವಿದ್ಯೆ ಇದ್ದರೂ ನನಗೆ ಎಲ್ಲ ಗೊತ್ತಿದೆ ಅನ್ನೋ ಈಗೋ ನಿಮ್ಮ ಹತ್ರ ಇಲ್ಲ. ಇದೆಲ್ಲ ವಿಷಯಗಳು ಕೂಡ ಈ ವ್ಯಕ್ತಿಗೆ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಅಹಂಕಾರ ಅನ್ನೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ತುಂಬ ನಯವಾದ ಭಾವನೆ ಇದೆ. ನಿಮ್ಮ ಮನಸ್ಸು ತುಂಬ ಒಳ್ಳೆಯದಿದೆ. ಅಂದರೆ ಈಗೋ ಅನ್ನೋದು ನೀವು ತೋರಿಸ್ಕೊಳ್ಳೋದಿಲ್ಲ. ಎಲ್ಲ ನನಗೆ ಗೊತ್ತಿದೆ, ಯಾವ ಕೆಲಸ ಬೇಕಾದರೂ ನಾನು ಮಾಡ್ತೀನಿ, ಎಲ್ಲದರಲ್ಲೂ ನಾನು ಕ್ರಿಯೇಟಿವ್ ಆಗಿರ್ತೀನಿ ಅಂತ ನೀವು ತೋರಿಸ್ಕೊಳ್ಳೋದಿಲ್ಲ. ನಿಮಗೆ ಗೊತ್ತಿರೋವಂಥ ವಿಷಯಗಳನ್ನು ನಿಮ್ಮ ಹತ್ರನೇ ಇಟ್ಕೊಂಡು ಬೇರೆಯವ್ರಿಗೆ ಅದನ್ನು ತೋರಿಸ್ಕೊಂಡು ಈಗೋ ತೋರಿಸ್ಕೊಳ್ಳೋ ಅಂಥ ವ್ಯಕ್ತಿಯಲ್ಲ. ಇದೆಲ್ಲ ವಿಷಯ ಕೂಡ ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಮಾತಾಡುವ ರೀತಿ ಕೂಡ ಈ ವ್ಯಕ್ತಿಗೆ ತುಂಬಾ ಇಷ್ಟ ಅಂತ ಅನ್ನಿಸ್ತಾ ಇದೆ. ನೀವೇನಾದರೂ ಆಪ್ಷನ್ ನಂಬರ್ 2ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಒಂದು ವೇಳೆ ನೀವು ನೋ ಕಾಂಟ್ಯಾಕ್ಟಲ್ಲಿರ್ಬೋದು ಅಥವಾ ದೂರದಲ್ಲಿರ್ಬೋದು ಅನ್ನಿಸ್ತಾ ಇದೆ. ಕೆಲವರು ದೂರದಲ್ಲಿ ಇರ್ಬೋದು,
ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ಬೋದು ಅನ್ನಿಸ್ತಾ ಇದೆ. ಅವರು ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದರೂ ಕೂಡ ನಿಮ್ಮ ಜೊತೆ ಮಾತಾಡದೇ ಇದ್ದರೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಯಾವ ರೀತಿ ಅಂತ ಇವರು ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ನಿಮ್ಮ ಎಲ್ಲ ವಿಷಯಗಳು ಇವರಿಗೆ ಇಷ್ಟ ಆಗುತ್ತೆ. ಈಗೋ ಅನ್ನೋದನ್ನು ತೋರಿಸ್ಕೊಳ್ಳೋದಿಲ್ಲ. ಎಲ್ಲ ವಿಷಯವು ನಿಮಗೆ ಗೊತ್ತಿದ್ರೂ ಕೂಡ ನೀವು ಅದನ್ನು ತೋರಿಸ್ಕೊಂಡು ಅಹಂಕಾರವನ್ನು ಪಟ್ಕೊಳ್ಳೋದಿಲ್ಲ. ಇದೆಲ್ಲ ಈ ವ್ಯಕ್ತಿಗೆ ಇಷ್ಟ ಆಗುತ್ತೆ. ಇಲ್ಲಿ ಎನರ್ಜಿಲಿ ಸ್ಟ್ರಾಂಗ್ ಆಗಿ ಗೊತ್ತಾಗ್ತಿರೋದು, ನೀವು ಹೈ ಎಜುಕೇಟೆಡ್ ವ್ಯಕ್ತಿ ಆಗಿರ್ಬೋದು, ತುಂಬ ಓದಿರುವಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ಬೇರೆ ವಿಷಯಗಳಲ್ಲಿ ತುಂಬ ಜ್ಞಾನವನ್ನು ಹೊಂದಿರುವಂಥ ತುಂಬ ಬುದ್ಧಿವಂತರಾಗಿರುವ ವ್ಯಕ್ತಿ ಕೂಡ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ನೀವು ಎಷ್ಟೇ ಹೈ ಎಜುಕೇಟೆಡ್ ಆಗಿರ್ಬೋದು, ನಿಮ್ಮ ಎಜುಕೇಷನ್ ಏನೇ ಆಗಿರ್ಬೋದು, ನೀವು ತುಂಬ ಸ್ಪಿರಿಚುವಲಲ್ಲಿ ತುಂಬ ಮುಂದುವರೆದಿರ್ಬೋದು, ಬೇರೆ ರೀತಿಯ ಯಾವುದೇ ನಾಲೆಡ್ಜ್ ಇರ್ಬೋದು, ಅದನ್ನೆಲ್ಲ ನೀವು ತುಂಬಾ ಅಹಂಕಾರದಿಂದ ಪ್ರದರ್ಶನ ಮಾಡ್ಕೊಳ್ಳೋದಿಲ್ಲ, ಈಗೋಲಿ ತೋರಿಸ್ಕೊಳ್ಳೋದಿಲ್ಲ, ಜನರ ಮುಂದೆ ಅದನ್ನು ವ್ಯಕ್ತಪಡಿಸೋದಿಲ್ಲ. ಇದೆಲ್ಲ ಕೂಡ ಈ ವ್ಯಕ್ತಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸ್ಟ್ರಾಂಗ್ ಆಗಿ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ. ಇನ್ನೂ ಸ್ಟ್ರಾಂಗ್ ಆಗಿರೋ ಎನರ್ಜಿ ಇಲ್ಲಿ ಏನು ಫೀಲ್ ಆಗ್ತಾ ಇದೆ ಅಂದರೆ, ನಿಮ್ಮ ವಾಯ್ಸ್ ಏನಿದೆ ಈ ವ್ಯಕ್ತಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ವಾಯ್ಸ್ ಈ ವ್ಯಕ್ತಿಗೆ ಅಂತೆಲ್ಲ ತುಂಬ ಜನರಿಗೆ ನಿಮ್ಮ ವಾಯ್ಸ್ ತುಂಬಾ ಇಷ್ಟ ಆಗುತ್ತೆ. ತುಂಬ ಒಳ್ಳೆಯ ವಾಯ್ಸನ್ನು ಹೊಂದಿದ್ದೀರಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ವಾಯ್ಸನ್ನು ಕೇಳಿ ಈ ವ್ಯಕ್ತಿ ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ ಅನಿಸುತ್ತೆ. ನೀವು ಏನೇ ಹೇಳಬೇಕಾದ್ರೂ ನಿಮ್ಮ ಮಾತನಾಡುವ ರೀತಿ, ನೀವು ತುಂಬ ಸ್ವೀಟಾಗಿ ತುಂಬ ನಯವಾಗಿ ಮಾತಾಡ್ತೀರಾ ಅಂತ ಅನಿಸುತ್ತೆ. ಇದೆಲ್ಲ ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ಅದೇ ರೀತಿ ನಿಮ್ಮ ಕಣ್ಣುಗಳು ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಸ್ಮೈಲ್ ಕೂಡ ಈ ವ್ಯಕ್ತಿಗೆ ಇಷ್ಟ ಆಗುತ್ತೆ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ. ಅಂದರೆ ತುಂಬ ವಿಷಯಗಳು ನಿಮ್ಮ ಬಗ್ಗೆ ಅವ್ರಿಗೆ ಇಷ್ಟ ಆಗುವಂತಿದೆ. ಅಂದರೆ ಜನರು ಕೂಡ, ಬೇರೆಯವರು ಕೂಡ ನಿಮ್ಮ ಬಗ್ಗೆ ಬೇಗನೆ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮಾತಿನಿಂದ, ಅಂದರೆ ನಿಮ್ಮ ವಾಯ್ಸಿಂದ ನೀವು ಬೇಗ ಅಟ್ರ್ಯಾಕ್ಟ್ ಮಾಡ್ಕೊಳ್ತೀರಾ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ಏನಿದ್ದಾರೆ, ನೀವು ಯೋಚನೆ ಮಾಡ್ತಿರುವ ಈ ವ್ಯಕ್ತಿ ನಿಮ್ಮ ಬಗ್ಗೆ ಎಲ್ಲವನ್ನ ಮುಚ್ಚುಮರೆ ಇಲ್ದಲೇ ಹೇಳ್ಕೊಳ್ಳುವಂಥ ವ್ಯಕ್ತಿ ಅಲ್ಲ. ಅವ್ರು ಮನಸ್ಸಲ್ಲೇ ಇಟ್ಕೊಳ್ತಾರೆ. ನಿಮ್ಮ ಬಗ್ಗೆ ಯಾವುದೇ ಭಾವನೆಗಳಿದ್ರು ಅದನ್ನು ಜಾಸ್ತಿ ನಿಮ್ಮ ಹತ್ರ ತೋರ್ಪಡಿಸಲ್ಲ ಅಂತ ಅನ್ನಿಸ್ತಾ ಇದೆ. ಇವ್ರು ನಿಮ್ಮ ಹತ್ರ ಏನು ಹೇಳ್ಕೊಳ್ದೇ ಇದ್ದರೂ ಕೂಡ ಇವರ ಮನಸ್ಸಿನಲ್ಲಿದೆ. ನಿಮ್ಮ ವಾಯ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆ ತುಂಬ ಇಷ್ಟಪಡುವ ಕ್ವಾಲಿಟೀಸ್ ನಿಮ್ಮ ಹತ್ರ ಇದೆ ಅಂತ ಅನ್ನಿಸ್ತಾ ಇದೆ. ಇವರು ಇಷ್ಟಪಡುವಂಥ ಕ್ವಾಲಿಟೀಸ್ಗಳು ನಿಮ್ಮ ಹತ್ರ ತುಂಬಾ ಇದೆ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಈ ವ್ಯಕ್ತಿ ನಿಮ್ಮ ಜೊತೆ ಕೂಡ ಇರ್ಬೋದು, ಅಥವಾ ದೂರ ಇದ್ದರೂ ಕೂಡ ನಿಮ್ಮ ಈ ಎಲ್ಲ ವಿಷಯಗಳು ಈ ವ್ಯಕ್ತಿಗೆ ಇಷ್ಟ ಆಗುತ್ತೆ. ಅಂದರೆ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನಿಮ್ಮ ಎಲ್ಲ ಈ ಕ್ವಾಲಿಟೀಸ್ಗಳು ನಾನು ಏನೇನು ಹೇಳಿದೆ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎನರ್ಜಿಲಿ ಏನು ಗೊತ್ತಾಗ್ತಾ ಇದೆ ಅಂದರೆ, ಕೆಲವರು ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಇಲ್ಲಿ ಇದ್ದರೂ ಕೂಡ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಭಾವನೆ ಇದೆ. ಅಂದರೆ ನಿಮ್ಮ ತುಂಬ ಒಳ್ಳೆ ಕ್ವಾಲಿಟೀಸ್ ಇದೆ ನಿಮಗೆ ಅಂತ ಇವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಐ ಹೋಪ್ ಫೈಲ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ, ಆಪ್ಷನ್ ನಂಬರ್ 3 ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಬೇಗನೆ ನೀವು ಮನಸ್ಸಿನಲ್ಲಿ ಯೋಚಿಸುತ್ತಿರುವ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಹೀಗೆ ಮಾಡೋದ್ರಿಂದ ಈ ರೀಡಿಂಗಿಂದ ಎನರ್ಜಿಯಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಈ ವ್ಯಕ್ತಿಗೆ ನಿಮ್ಮಲ್ಲಿರುವ ಗುಣದಲ್ಲಿ ತುಂಬ ಯಾವುದು ಇಷ್ಟ ಆಗುತ್ತೆ, ನಿಮ್ಮ ಯಾವ ಕ್ವಾಲಿಟೀಸ್ಗಳು ತುಂಬಾ ಇಷ್ಟ ಆಗುತ್ತೆ ಅಂತ ನೋಡೋದಾದರೆ, ಈ ವ್ಯಕ್ತಿಗೆ ನೀವು ತುಂಬ ಬೇರೆ ರೀತಿಯಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಇಲ್ಲಿ ಒಂದು ಎನರ್ಜಿ ಫೀಲ್ ಆಗ್ತಾ ಇದೆ. ಇವರ ಮನಸ್ಸಿನಲ್ಲಿ ತುಂಬ ಬೇರೆ ಅಂದರೆ ತುಂಬ ಒಳ್ಳೆ ಭಾವನೆಯನ್ನು ಇಟ್ಕೊಳ್ತಿದ್ದಾರೆ. ನಿಮ್ಮನ್ನು ತುಂಬ ಪ್ರೀತಿಯ ಭಾವನೆಯಿಂದ ನೋಡ್ತಾ ಇದ್ದಾರೆ ಅಂತ ಎನರ್ಜಿಲಿ ಗೊತ್ತಾಗ್ತಾ ಇದೆ. ನಿಮ್ಮ ಹತ್ರ ಒಂದು ಅಟ್ರ್ಯಾಕ್ಷನ್ ಪವರ್ ಇದೆ. ಅಂದರೆ ಇವ್ರನ್ನಾಗಿರ್ಬೋದು, ಬೇರೆ ಜನರನ್ನಾಗಿರ್ಬೋದು, ಬೇಗನೆ ನೀವು ಅಟ್ರ್ಯಾಕ್ಟ್ ಮಾಡ್ಕೊಳ್ತೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ನೋಡೋದಕ್ಕೆ ನೀವು ತುಂಬ ಸುಂದರವಾಗಿರ್ಬೋದು, ಅಥವಾ ನಿಮ್ಮ ನಡವಳಿಕೆ ಆಗಿರ್ಬೋದು, ನಿಮ್ಮ ಗುಣ ಆಗಿರ್ಬೋದು, ಇದನ್ನೆಲ್ಲ ನೋಡಿ ಈ ವ್ಯಕ್ತಿ ಮಾತ್ರ ಅಲ್ಲ, ಬೇರೆಯವರು ಕೂಡ ನಿಮಗೆ ಬೇಗನೆ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪರ್ಸ್ನಾಲಿಟಿ ಏನಿದೆ ಇದು ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ಪರ್ಸ್ನಾಲಿಟಿ ಮಾತ್ರ ಇಷ್ಟ ಅಂತ ಅಲ್ಲ, ಅಂದರೆ ನಿಮ್ಮ ಬಗ್ಗೆ ಕೇವಲ ಒಂದು ವಿಷಯ ಇಷ್ಟ ಅಂತ ಅಲ್ಲ, ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ಹಲವಾರು ವಿಷಯಗಳು ಈ ವ್ಯಕ್ತಿನ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ತುಂಬ ಇಷ್ಟಪಡ್ತಾರೆ ಇವರು. ಎಲ್ಲ ವಿಷಯಗಳಲ್ಲೂ ಕೂಡ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಎಲ್ಲ ಕ್ವಾಲಿಟೀಸ್ಗಳು ಈ ವ್ಯಕ್ತಿಗೆ ಇಷ್ಟ ಆಗುತ್ತೆ ಅಂತ ಅನ್ಬೋದು. ಇಲ್ಲಿ ಸ್ಟ್ರಾಂಗ್ ಆಗಿ ಏನು ಎನರ್ಜಿ ಫೀಲ್ ಆಗ್ತಾ ಇದೆ ಅಂದರೆ, ನೀವು ಕುಳಿತುಕೊಳ್ಳುವ ರೀತಿ, ಅಂದರೆ ನೀವು ಯಾವ ರೀತಿ ಕೂತ್ಕೊಳ್ತೀರಾ, ನೀವು ಮೇಲಾಗಿರ್ಬೋದು, ಫೀಮೇಲ್ ಆಗಿರ್ಬೋದು, ಕಾಲು ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ತಿರೋ, ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಕೂತ್ಕೊಳ್ತಾರಲ್ವ, ಈ ರೀತಿ ಯಾವುದೋ ಒಂದು ರೀತಿಯಲ್ಲಿ ನೀವು ಕೂತ್ಕೊಳ್ಳೋದು ಈ ವ್ಯಕ್ತಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ.
ನೀವು ಕೂತ್ಕೊಳ್ಳುವಂಥ ಸ್ಟೈಲ್ ಆಗಿರ್ಬೋದು ಅಥವಾ ನಿಮ್ಮ ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ನೀವು ನಡೆದಾಡುವ ರೀತಿ ಕೂಡ ಈ ವ್ಯಕ್ತಿಗೆ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ನೀವು ತುಂಬ ಸ್ಟೈಲಾಗಿ ನಡ್ಕೊಂಡು ಹೋಗ್ತೀರಾ, ನಿಮ್ಮ ವಾಕಿಂಗ್ ಸ್ಟೈಲ್ ಅಷ್ಟೊಂದು ಸ್ಟೈಲ್ ಆಗಿದೆ ಅಂತ ಅನಿಸುತ್ತೆ. ಇದೆಲ್ಲ ಕೂಡ ಈ ವ್ಯಕ್ತಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ನೀವು ತುಂಬಾ ಸಿಂಪಲ್ ಆಗಿರುವಂತಹ ವ್ಯಕ್ತಿ, ತುಂಬ ಸಿಂಪಲ್ ಆಗಿರುವ ರೀತಿ ಅದೇ ಥರ ನೀವು ನಡ್ಕೊಳ್ತೀರಾ. ಅದೇ ಥರ ನೀವು ತೊಡುವ ಏನು ಬಟ್ಟೆ ಏನಿದೆ, ವಸ್ತ್ರ ಏನಿದೆ, ಇದು ತುಂಬಾ ಸಿಂಪಲ್ಲಾಗಿ ಹಾಕ್ಕೊಂಡ್ರೂ ಕೂಡ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ ಅಂತ ಅನ್ನಿಸ್ತಾ ಇದೆ. ಇದೆಲ್ಲವನ್ನು ನೋಡಿ ಈ ವ್ಯಕ್ತಿ ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ನೀವು ಇಷ್ಟೊಂದು ಸಿಂಪಲ್ ಆಗಿರ್ತೀರಲ್ಲ, ಇದು ಕೂಡ ಈ ವ್ಯಕ್ತಿಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇರ್ಬೋದು. ಇಷ್ಟೊಂದು ಸಿಂಪಲ್ ಆಗಿದ್ರೂ ಕೂಡ ಇಷ್ಟೊಂದು ಬ್ಯೂಟಿಫುಲ್ಲಾಗಿ, ಇಷ್ಟೊಂದು ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ ಅಂದರೆ ಇವರಿಗೆ ಅದು ತುಂಬಾ ಅಟ್ರ್ಯಾಕ್ಟಾಗಿ ಕಾಣ್ತಿರ್ಬೋದು, ಅದು ಕೂಡ ತುಂಬ ಇಷ್ಟ ಆಗ್ತಾ ಇರ್ಬೋದು. ಇಲ್ಲಿ ಈ ವ್ಯಕ್ತಿ ಅಂತ ಅಲ್ಲ, ಯಾರೇ ಆದರೂ ಕೂಡ ನಿಮ್ಮ ಬಗ್ಗೆ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಕೆಲವರನ್ನು ನೋಡಿ ನಮಗೆ ಅನಿಸುತ್ತೆ ಅವ್ರು ಮಾತಾಡುವ ರೀತಿ ಆಗಿರ್ಬೋದು, ಅವರು ನಮ್ಮ ಹತ್ರ ಯಾವ ರೀತಿ ಮಾತಾಡ್ತಾರೆ ಅಂದರೆ ತುಂಬಾ ಸ್ವೀಟಾಗಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅಹಂಕಾರ ಇಲ್ದಲೆ, ಈಗೋ ಇಲ್ದಲೆ ಚೆನ್ನಾಗಿ ಮಾತಾಡ್ತಾರಲ್ಲ, ಅದು ಕೂಡ ಕೆಲವರಿಗೆ ಇಷ್ಟ ಆಗಿಬಿಡುತ್ತೆ. ನಿಮ್ಮ ನಡೆದಾಡುವ ರೀತಿ ಆಗಿರ್ಬೋದು, ನಿಮ್ಮ ಸ್ಮೈಲ್ ಆಗಿರ್ಬೋದು, ನೀವು ಮಾತಾಡೋ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ. ಅದೇ ರೀತಿ ಬೇರೆ ವ್ಯಕ್ತಿಗಳನ್ನ ನೀವು ಬೇಗನೆ ಅಟ್ರ್ಯಾಕ್ಟ್ ಮಾಡ್ಕೊಳ್ತೀರಾ. ಅದೇ ರೀತಿ ಈ ವ್ಯಕ್ತಿಗೂ ನಿಮ್ಮ ಎಲ್ಲ ಕ್ವಾಲಿಟೀಸ್ಗಳು ತುಂಬ ಇಷ್ಟ ಆಗುತ್ತೆ. ನೀವು ಮೇಲ್ ಅಥವಾ ಫೀಮೇಲ್ ಯಾರೇ ಆಗಿರ್ಬೋದು, ನೀವು ಲುಕ್ ವೈಸ್ ತುಂಬಾ ಬ್ಯೂಟಿಫುಲ್ಲಾಗಿ ಅಥವಾ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ ಅನಿಸುತ್ತೆ. ಅಷ್ಟು ಸುಂದರವಾಗಿದ್ದೀರಾ ಅನಿಸುತ್ತೆ. ನಿಮ್ಮ ಕಣ್ಣುಗಳು ತುಂಬ ಸುಂದರವಾಗಿದೆ ಅನಿಸ್ತಾ ಇದೆ. ನಿಮ್ಮ ಕಣ್ಣುಗಳು ಬ್ರೌನ್ ಕಲರಲ್ಲಿ ಇರ್ಬೋದು ಅಥವಾ ಗ್ರೀನಿಶ್ ಕಲರಲ್ಲಿ, ಆ ಟೈಪಲ್ಲಿ ಕೂಡ ಇರ್ಬೋದು. ಅಂದರೆ ನಿಮ್ಮ ಕಣ್ಣುಗಳ ಕಲರು ಇವ್ರಿಗೆ ತುಂಬಾ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇವ್ರು ತುಂಬ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವ್ಯಕ್ತಿಗೆ ನಿಮ್ಮಲ್ಲಿ ಏನು ಇಷ್ಟ ಆಗುತ್ತೆ ಅಂದರೆ ನಿಮ್ಮ ಸಿಂಪ್ಲಿಸಿಟಿ ಅನ್ನೋದು ಈ ವ್ಯಕ್ತಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ನೀವು ತುಂಬ ಸಿಂಪಲ್ ವ್ಯಕ್ತಿ ಅಂತ ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿಲಿ ಫೀಲ್ ಆಗ್ತಾ ಇದೆ. ನಿಮ್ಮ ಹಾವಭಾವ ಆಗಿರ್ಬೋದು, ನಿಮ್ಮ ವೇಷಭೂಷಣ ಆಗಿರ್ಬೋದು, ಏನಾಗಿರ್ಬೋದು, ನೀವು ನಡೆದುಕೊಳ್ಳುವ ರೀತಿ ಆಗಿರ್ಬೋದು, ಎಲ್ಲವೂ ತುಂಬ ಸಿಂಪ್ಲಿಸಿಟಿಯಿಂದ ಕೂಡಿದೆ ಅಂತ ಅನ್ನಿಸ್ತಾ ಇದೆ. ಇದು ತುಂಬ ಈ ವ್ಯಕ್ತಿ ಇಷ್ಟಪಡ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳಿಂದ, ಈ ಎಲ್ಲ ಕ್ವಾಲಿಟೀಸ್ಗಳಿಂದ ಬೇರೆ ವ್ಯಕ್ತಿಗಳಿಗೂ ಕೂಡ ನೀವು ಬೇಗನೆ ಅಟ್ರ್ಯಾಕ್ಟ್ ಮಾಡ್ಕೊಳ್ತೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಎನರ್ಜಿ ಆ ರೀತಿ ಇದೆ. ನೀವು ಇದ್ದ ಕಡೆ ಒಂದು ಹ್ಯಾಪಿನೆಸ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮನ್ನು ನೋಡಿದ ತಕ್ಷಣ ಈ ವ್ಯಕ್ತಿ ನಿಮ್ಮ ಕಡೆಗೆ ಆಕರ್ಷಿತರಾಗ್ತಾರೆ. ಅಂದರೆ ಅವ್ರ ಕಡೆ ನೀವು ಅವ್ರನ್ನ ಸೆಳ್ಕೊಳ್ತೀರಾ ಅಂತ ಹೇಳ್ತಾರಲ್ಲ, ಆ ಟೈಪಲ್ಲಿ ಅವ್ರ ಕಣ್ಣಿಗೆ ಆ ರೀತಿ ನೀವು ಕಾಣಿಸ್ತೀರಾ. ಅಂದರೆ ತುಂಬಾ ಸುಂದರವಾಗಿ ಕಾಣಿಸ್ತೀರಾ. ಅದೇ ರೀತಿ ಬೇಗನೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ ಇವರು. ತುಂಬ ಇಷ್ಟಪಡ್ತಾರೆ ನಿಮ್ಮ ಎಲ್ಲ ವಿಷಯಗಳನ್ನು ಕೂಡ ಇವರು ತುಂಬಾ ಇಷ್ಟಪಡ್ತಾರೆ. ನೀವು ಹೊರಗಿನಿಂದ ಅಥವಾ ಬಾಹ್ಯ ಸೌಂದರ್ಯ ಮಾತ್ರ ಅಲ್ಲ, ಅಂದರೆ ಹೊರಗಡೆಯಿಂದ ಬ್ಯೂಟಿಫುಲ್ ಮಾತ್ರ ಅಲ್ಲ, ಮನಸ್ಸಿನ ಒಳಗಿನಿಂದಲೂ ತುಂಬ ಒಳ್ಳೆಯ ವ್ಯಕ್ತಿ, ತುಂಬ ಮೃದುವಾದ ಮನಸ್ಸಿರುವಂಥ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸು ತುಂಬ ಕ್ಲಿಯರ್ ಆಗಿದೆ. ನೀವು ತುಂಬಾ ಒಳ್ಳೆ ಮನಸ್ಸಿನ ವ್ಯಕ್ತಿಯಾಗಿದ್ದೀರಾ ಅಂತ ಈ ವ್ಯಕ್ತಿ, ಅದು ಕೂಡ ಇಷ್ಟ ಆಗುತ್ತೆ ಇವರಿಗೆ. ಅಂದರೆ ಕೇವಲ ಬಾಹ್ಯ ರೂಪ ಮಾತ್ರ ನೋಡಿಕೊಂಡು ಇಷ್ಟಪಡುವಂಥದ್ದಲ್ಲ, ಮನಸ್ಸಿನ ಒಳಗಿನಿಂದ ಕೂಡ ತುಂಬ ಮೃದುವಾದ ವ್ಯಕ್ತಿ ನೀವು ಅಂತ ಇವರಿಗೆ ಅನ್ನಿಸ್ತಾ ಇದೆ. ಅದು ಕೂಡ ಇವರಿಗೆ ತುಂಬ ಇಷ್ಟ ಆಗುತ್ತೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಬ್ಯೂಟಿಫುಲ್ ಆಗಿರೋ ಸೋಲ್ ಅಂತ ನೋಡ್ತಾರೆ. ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ನಿಮ್ಮ ಲುಕ್ ವೈಸ್ ಆಗಿರ್ಬೋದು, ನಿಮ್ಮ ಕಣ್ಣುಗಳಾಗಿರ್ಬೋದು, ನಿಮ್ಮ ಸ್ಮೈಲ್, ನೀವು ತೊಡುವಂತಹ ಬಟ್ಟೆಗಳಾಗಿರ್ಬೋದು, ನಿಮ್ಮ ಸಿಂಪ್ಲಿಸಿಟಿ ತುಂಬಾ ಈ ವ್ಯಕ್ತಿಗೆ ಇಷ್ಟ ಆಗುತ್ತೆ. ಅದೇ ರೀತಿ ನೀವು ಕುಳಿತುಕೊಳ್ಳುವ ಸ್ಟೈಲ್ ಆಗಿರ್ಬೋದು, ನಿಮ್ಮ ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ನೀವು ನಡೆದಾಡುವ ರೀತಿ ಎಲ್ಲವೂ ಕೂಡ ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಬಗ್ಗೆ ಒಂದು ಕ್ವಾಲಿಟೀಸ್ ಅಂತ ಹೇಳೋಕ್ಕಾಗಲ್ಲ. ಈ ವ್ಯಕ್ತಿಗೆ ಓವರಾಲ್ ಎಲ್ಲ ಕ್ವಾಲಿಟೀಸ್ಗಳು ನಿಮ್ಮದು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಐ ಹೋಪ್ ಆಪ್ಷನ್ ನಂಬರ್ 3 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.